ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಸ್ವಲ್ಪ ಗಂಟ್ಲು ಕೆಟ್ಟಿದೆ. ನಾನಿವತ್ತು ಪನ್ನೀರ್ ರೈಸ್ ಮಾಡಿದ್ದೆ. ಸೂಪರಾಗಿ ಆಗಿತ್ತು. ತುಂಬಾ ಚೆನ್ನಾಗಿರುತ್ತೆ ಇದು, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ. ಕ್ಯಾಪ್ಸಿಕಮು, ಈರುಳ್ಳಿ, ಟೊಮೊಟೊ ಮೂರನ್ನು ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಪಲಾವ್ ಎಲೆ, ಅನಾನಸು ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. 200 ಗ್ರಾಮ್ ಪನ್ನೀರನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಅನ್ನ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬಾಸುಮತಿ ಅಕ್ಕಿ ಉಪಯೋಗಿಸಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 3 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಇಷ್ಟನ್ನು ಸೇರಿಸ್ಕೊಂಡು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ರುಬ್ಕೋಬೇಕು. ಸ್ವಲ್ಪ ಗಂಟ್ಲು ಕೆಟ್ಟಿದೆ, ಹಾಗಾಗಿ ವಾಯ್ಸ್ ಚೆನ್ನಾಗಿ ಬರ್ತಿಲ್ಲ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಕಾದ್ಮೇಲೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಸೇರಿಸ್ಕೋಬೇಕು. ಇವಾಗ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ ಇತ್ತಲ್ಲ, ಅದನ್ನು ಸೇರಿಸಿ ಹುರ್ಕೋಬೇಕು. ಆ ಎಣ್ಣೆ ಮತ್ತು ಇದರಲ್ಲಿ ಉಪ್ಪು ಸೇರಿಸಿ ಹುರ್ಕೊತಾ ಇದ್ದೀನಿ. ನೆಗಡಿ, ಕೆಮ್ಮು, ಜ್ವರ ಇತ್ತು, ಹಂಗಾಗಿ ಗಂಟ್ಲು ನೋವು, ನೆಗಡಿ ಜ್ವರ ಎಲ್ಲ ಹೋಗಿದೆ. ಗಂಟ್ಲು ನೋವು, ಕೆಮ್ಮಿದೆ, ವಾಯ್ಸ್ ಚೆನ್ನಾಗಿಲ್ಲ, ಸಾರಿ. ಇವಾಗ ಇದನ್ನು ಚೆನ್ನಾಗಿ ನಾವು ಹುರ್ಕೊಂಡ್ಮೇಲೆ ಇದು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಪನ್ನೀರು. ಇವಾಗ ನಾವು ಇದನ್ನು ತೆಗೆದಿಟ್ಕೊಂಡು ಈ ಪನ್ನೀರ್ ರೈಸ್ ಚೆನ್ನಾಗಿರುತ್ತೆ. ನಾವು ಅನ್ನನ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ಈ ಥರ ಮಾಡ್ಕೋಬೋದು. ಇವಾಗ ಮತ್ತೆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸೇರಿಸ್ಕೊಂಡು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು. ನೀವು ತುಪ್ಪ ಬೇಕು ಅಂದರೆ ಹಾಕ್ಬೋದು. ನಂಗೆ ಗಂಟ್ಲು ನೋವಿತ್ತು, ಹಂಗಾಗಿ ತುಪ್ಪ ಕಡಿಮೆನೇ ಹಾಕೋಣ ಅಂತ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬಾಡಿದ ಮೇಲೆ ಕ್ಯಾಪ್ಸಿಕಮ್ ಸೇರಿಸ್ಕೋಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಬಾಡಿಸ್ಕೊಂಡು ಟೊಮೊಟೊ ಸೇರಿಸ್ಕೋಬೇಕು. ಟೊಮೊಟೊನೂ ಅಷ್ಟೇ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಳ್ಳಿ, ಸಾಫ್ಟ್ ಆಗುತ್ತೆ ಬೇಗನೆ. ಸ್ವಲ್ಪ ಉಪ್ಪಿನ ಪುಡಿ ಸೇರಿಸಿದ್ರೆ ತುಂಬಾ ಬೇಗ ಸಾಫ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಪನ್ನೀರ್ ರೈಸು. ಯಾರಿಗೆ ಪಲಾವ್ ಥರ ಎಲ್ಲ ಮಾಡಿದ್ರೆ ಇಷ್ಟ ಆಗಲ್ವೋ ಅವ್ರು ಈ ಥರ ಮಾಡ್ಕೋಬೋದು. ಜಾಸ್ತಿ ಮಸಾಲೆ ಏನೂ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಉಪ್ಪು ಸೇರಿಸ್ಕೊಂಡು ಈಗ ಒಂದು 2 ನಿಮಿಷ ಬಾಡಿಸಿದ್ರೆ ಬಾಡುತ್ತೆ. ಅರಿಶಿನದ ಪುಡಿ, ಅಚ್ಕಾರದ ಪುಡಿ ಸೇರಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಅನ್ನನ ಸೇರಿಸ್ಕೊಳ್ಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಾಸುಮತಿ ಅಕ್ಕಿನ 1 ಲೋಟ ಅಕ್ಕಿನ ಅರ್ಧ ಗಂಟೆ ನೆನೆಸಿ ಅಂತ ನಾನು ನೆನೆಸಲ್ಲ. 2 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು 1.5 ಲೋಟ ಹಾಕಿ ನೀರು ಹಾಕಿ ಕೂಗಿಸ್ಕೊಳ್ಳಿ. ಕುಕ್ಕರಲ್ಲಿ ಮಾಡಿದ್ರೆ 1.5 ಲೋಟ ನೀರೇ ಸಾಕಾಗುತ್ತೆ. ನಾವು ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ಮಾತ್ರ 1 ಲೋಟಕ್ಕೆ 2 ಲೋಟ ನೀರು ಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಪನ್ನೀರ್ ಸೇರಿಸಿ ಮಿಕ್ಸ್ ಮಾಡಬೇಡಿ, ಪನ್ನೀರ್ ಒಡೆದೋಗ್ಬಿಡುತ್ತೆ. ಇವಾಗ ಇದಕ್ಕೆ 1 ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ 1 ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನನ್ನ ಹತ್ರ ತುಂಬ ಸಣ್ಣದಿತ್ತು, ನನಗೆ 1 ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಪಲಾವು. ಇವಾಗ ನಿಂಬೆ ಹುಳಿ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪನ್ನೀರನ್ನ. ಮಧ್ಯ ಮಿಕ್ಸ್ ಮಾಡಿದ್ರೆ ಅನ್ನ ತಿರುಗಿಸೋಬೇಕಾದ್ರೆ ಪನ್ನೀರ್ ಹುರಿದೋದ್ರೆ ಚೆನ್ನಾಗಿರಲ್ಲ, ಪುಡಿ ಪುಡಿ ಹೆಂಗಿರುತ್ತೆ. ನಾನು ಪನ್ನೀರ್ ಸ್ವಲ್ಪ ಹಂಗೆ ತಿರುಗ್ಸೋದು ಬೇಡ ಅಂಥೇಳಿ ಈ ಥರ ಕುಲ್ಕೊಂಡು ತಿರುಗಿಸ್ಕೊಂಡೆ. ಸೂಪರಾಗಿ ಬಂದಿತ್ತು. ಬಿಸಿ ಬಿಸಿ ಪನ್ನೀರ್ ರೈಸ್ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಬಿಸಿ ಏನು ಮಾಡೋದು ಬೇಡ. ಇದ್ರ ಜೊತೆಗೆ ಒಂದು ರಾಯ್ತ ಮಾಡ್ಕೋಬೋದು ನೀವು ಬೇಕು ಅಂದರೆ. ನಾನು ರಾಯ್ತ ಏನು ಮಾಡಲಿಲ್ಲ, ನಾನು ಶಾವಿಗೆ ಸ್ವೀಟು ಚಿತ್ರಾನ್ನ ಮಾಡಿದ್ದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.